Welcome back. So, Matte will begin with our series of innovative project ideas. So, today we have project GPS guided automatic street cleaning robot anta. Okay, so let us understand why it is needed. So, street cleaning services ಏನಿದೆ ಅದನ್ನ manually laborers ಮಾಡ್ತಿದ್ದಾರೆ as of now. And ಕೆಲವು cities ಅಲ್ಲಿ you might have seen there is a big truck ಆಯ್ತಾ, ಒಂದು ಟ್ರಕ್ ಇರುತ್ತೆ, ಅದರ ಮುಂದೆಗಡೆ ವ್ಯಾಕ್ಯೂಮ್ ಕ್ಲೀನರ್ ಇರುತ್ತೆ ಅಂಡ್ ವಾಟರ್ ಬ್ಲೋವರ್ ಇರುತ್ತೆ. ಸೊ ಇದು ಯೂಶಲಿ ನೈಟ್ ಟೈಮ್ ಅಲ್ಲಿ ಸ್ಟ್ರೀಟ್ಸ್ ನ ಕ್ಲೀನ್ ಮಾಡ್ತಾ ಇರುತ್ತೆ. ಓಕೆನಾ, ಬಟ್ ಅಗೈನ್ ದಟ್ ಈಸ್ ಆಲ್ಸೋ ಮ್ಯಾನ್ಯುಯಲಿ ಡ್ರಿವನ್. ಸೊ ನೀವು ಏನ್ ಪ್ರಪೋಸ್ ಮಾಡ್ತಿದ್ದೀರಾ ಈ ಪ್ರಾಜೆಕ್ಟ್ ಅಲ್ಲಿ ಅಂತ ಅಂದ್ರೆ, ಯು ಆರ್ ಬಿಲ್ಡಿಂಗ್ ಅನ್ ಆಟೋನಮಸ್ ರೋಬೋಟ್ ವಿಚ್ ಇಸ್ GPS ಗೈಡೆಡ್. ಸೊ ಆಟೋಮ್ಯಾಟಿಕ್ ಆಗಿ ಸ್ಟ್ರೀಟ್ ಕ್ಲೀನ್ ಮಾಡೋ ಕೇಪಬಿಲಿಟಿ ಇರೋ ಒಂದು ರೋಬೋಟ್ ನ ಪ್ರಪೋಸ್ ಮಾಡ್ತಿದ್ದೀರಾ. ಓಕೆನಾ, ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈಸ್ ಲೇಬರ್ ಇಂಟೆನ್ಸಿವ್ ಆಗುತ್ತೆ, ಲೇಬರ್ ಮೇಲೆ ಡಿಪೆಂಡೆಂಟ್ ಆದ್ರೆ ನೀವು. ಅಂಡ್ ಆಲ್ಸೋ ದೊಡ್ಡ ಐ ಮೀನ್ ಮಿನಿಯೇಚರೈಸ್ಡ್ ವರ್ಷನ್ಸ್ ಆಫ್ ಏನು ರೋಬೋಟ್ಸ್ ಏನಿದೆ ದಟ್ ಕ್ಯಾನ್ ಕ್ಲೀನ್ ಬೆಟರ್. ಅಂದ್ರೆ ನೀವು ಚಿಕ್ಕ ರೋಬೋಟ್ಸ್, ಮಲ್ಟಿಪಲ್ ರೋಬೋಟ್ಸ್ ಇದ್ರೆ ಚೆನ್ನಾಗಿ ಕ್ಲೀನ್ ಮಾಡಬಹುದು ಕಂಪೇರ್ ಟು ಒನ್ ಹ್ಯೂಜ್ ಟ್ರಕ್ ಆಯ್ತಾ. ಅಂಡ್ ಆಲ್ಸೋ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅದು ನಿಮಗೆ ಕಮ್ಮಿ ಆಗುತ್ತೆ ಇಫ್ ಯು ಬಿಲ್ಡ್ ಸ್ಮಾಲರ್ ವರ್ಷನ್ಸ್ ಆಫ್ ಮೆನಿ ಮಲ್ಟಿಪಲ್ ರೋಬೋಟ್ಸ್. ಓಕೆ, ಸೊ ಬ್ಲಾಕ್ ಡಯಾಗ್ರಾಮ್ ಅದರಲ್ಲಿ ಹೇಗೆ ವರ್ಕಿಂಗ್ ಇದೆ ಇಂಟೀರಿಯರ್ ವಿಲ್ ಸಿ. ಓಕೆ, ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅ ಮೈಕ್ರೋ ಕಂಟ್ರೋಲರ್ ಆಯ್ತಾ. ಸೊ ಮೈಕ್ರೋ ಕಂಟ್ರೋಲರ್ ಈಸ್ ಯುವರ್ ಚಾಯ್ಸ್. ESP32 ತಗೊಬಹುದು, ಇಲ್ಲ ಅಂತಂದ್ರೆ Arduino ತಗೊಬಹುದು, Atmega 328P. ಓಕೆನಾ, ಸೊ ದೆನ್ ಯು ಹ್ಯಾವ್ GPS ಮಾಡ್ಯೂಲ್, ಕಂಪಾಸ್ ಮಾಡ್ಯೂಲ್ ಇರುತ್ತೆ, ಅಂಡ್ ಮೋಟರ್ಸ್ ಇರುತ್ತೆ, ಮೋಟರ್ ಡ್ರೈವರ್ ಇರುತ್ತೆ, ಮೋಟರ್ ಡ್ರೈವರ್ ಅಂಡ್ ಮೋಟರ್ಸ್. ಮೋಟರ್ ಡ್ರೈವರ್ ಏನಕ್ಕೆ ಬೇಕು? ಬಿಕಾಸ್ ಡೈರೆಕ್ಟ್ಲಿ ನೀವು ಮೋಟರ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಓಕೆನಾ, ಸೊ ಅಂಡ್ ಆಲ್ಸೋ ಒಂದು ಮೊಬೈಲ್ ಆಪ್ಗೆ ಕನೆಕ್ಟ್ ಮಾಡೋದಕ್ಕೆ ಬ್ಲೂಟೂತ್ ಡಿವೈಸ್ ಇರುತ್ತೆ. ಅಗೇನ್ ಇಟ್ ಇಸ್ ಆಪ್ಷನಲ್, ಬ್ಲೂಟೂತ್ ಬೇಕಾದ್ರೂ ತಗೊಬಹುದು, ಇಲ್ಲ ವೈಫೈ ಬೇಕಾದ್ರೂ ತಗೊಬಹುದು. ಓಕೆನಾ, ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೇನ್. ಲೆಟ್ ಅಸ್ ಸೇ ಇದು ಒಂದು ಸ್ಟ್ರೀಟ್ ಒಂದು ಮ್ಯಾಪ್ ಅಂತ ಅನ್ಕೊಳ್ಳಿ. ಗೂಗಲ್ ಮ್ಯಾಪ್ ಓಪನ್ ಮಾಡ್ತೀರಾ, ಸೊ ಈ ತರ ಸ್ಟ್ರೀಟ್ ಇದೆ ಅಂತ ಲೆಟ್ ಅಸ್ ಅಸ್ಯೂಮ್. ಸೊ ಫಸ್ಟ್ ಕೋಆರ್ಡಿನೇಟ್ ಏನ್ ಮಾಡ್ತೀರಾ, ಇದ್ರದ್ದು ಕೋಆರ್ಡಿನೇಟ್ ಫೆಚ್ ಮಾಡಿ ಹಾಕ್ತೀರಾ. ನೆಕ್ಸ್ಟ್ ಈ ಕೋಆರ್ಡಿನೇಟ್ ಫೆಚ್ ಮಾಡಿ ಹಾಕ್ತೀರಾ. ಗೂಗಲ್ ಮ್ಯಾಪ್ ಅಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಕೋಆರ್ಡಿನೇಟ್ ಬರುತ್ತೆ, ಅದನ್ನ ನೀವು ಮೊಬೈಲ್ ಆಪ್ ಇಂದ ರೋಬೋಟ್ ಅಪ್ಲೋಡ್ ಮಾಡಬೇಕು ಎಲ್ಲೆಲ್ಲಿ ಹೋಗ್ಬೇಕಂತ. ನೆಕ್ಸ್ಟ್ ಈ ಪಾಯಿಂಟ್ ಕೋಆರ್ಡಿನೇಟ್ ಹಾಕ್ತೀರಾ. ಸೊ ಆನ್ ನಿಮ್ ರೋಡ್ ಹೆಂಗಿದೆ ಆ ತರ ನೀವು ಒಂದೊಂದು ಕೋಆರ್ಡಿನೇಟ್, ಈಚ್ ಟರ್ನ್ ಒಂದೊಂದು ಕೋಆರ್ಡಿನೇಟ್ ನೀವು ಹಾಕ್ಬೋದು. ಓಕೆನಾ, ಅಂಡ್ ಆಲ್ಸೋ ಒಂದು ಇಲ್ಲಿ ಆಬ್ಸ್ಟಿಕಲ್ ಅವಾಯ್ಡ್ ಮಾಡಕ್ಕೆ ಅಲ್ಟ್ರಾಸಾನಿಕ್ ಸೆನ್ಸರ್ ಇರುತ್ತೆ. ಸೊ ಇನ್ ಕೇಸ್ ಯಾರು ಅಡ್ಡ ಬಂತು ಅಂದ್ರೆ ಇದು ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ. ಓಕೆನಾ, ಸೊ ರೋಡ್ ಅಲ್ಲಿ ಒಂದೊಂದೇ ಕೋಆರ್ಡಿನೇಟ್ ನೀವು ಹಾಕ್ತಾ ಹೋಗ್ಬೋದು. ಲೆಟ್ ಅಸ್ ಸೇ ರೋಡ್ ಹಿಂಗ್ ಬಂದು ಮತ್ತೆ ಇದೇ ತರ ಹೋಗಿದೆ ಅನ್ಕೊಳ್ಳಿ. ಸೊ ಅವಾಗ ಇಲ್ಲೊಂದು ಕೋಆರ್ಡಿನೇಟ್ ಹಾಕ್ತೀರಾ, ದೆನ್ ಇಲ್ಲೊಂದು ಕೋಆರ್ಡಿನೇಟ್ ಹಾಕ್ತೀರಾ. ವಿಲ್ ಅಪ್ಲೋಡ್ ಇಟ್ ಒನ್ಸ್ ಟು ದಿ ರೋಬೋಟ್. ಸೊ ರೋಬೋಟ್ ಅಲ್ಲಿ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡ್ತಿದಂಗೆ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ರೋಬೋಟ್ GPS ಲೊಕೇಶನ್ ಫೆಚ್ ಮಾಡೋದಕ್ಕೆ GPS ಮಾಡ್ಯೂಲ್ ಇದೆ. ರೋಬೋಟ್ ಯಾವ ಡೈರೆಕ್ಷನ್ ಅಲ್ಲಿ ತಿರುಗಿದೆ ಅಂತ ಫೆಚ್ ಮಾಡೋದಕ್ಕೆ ಕಂಪಾಸ್ ಮಾಡ್ಯೂಲ್ ಇದೆ. ಅಂಡ್ ಮೋಷನ್ ಕಂಟ್ರೋಲ್ ಮಾಡಕ್ಕೆ ಮೋಟರ್ ಡ್ರೈವರ್ ಮತ್ತೆ ಮೋಟರ್ಸ್ ಇದೆ. ಓಕೆನಾ, ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಒಂದು ರಿಲೇ ಇರುತ್ತೆ. ಸೊ ಈ ರಿಲೇ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ ನೀವು, ವ್ಯಾಕ್ಯೂಮ್ ಕ್ಲೀನರ್ ಅಂಡ್ ವಾಟರ್ ಪಂಪ್ಸ್ ನ ಆನ್ ಮಾಡ್ತೀರಾ. ಸೊ ಫಸ್ಟ್ ವ್ಯಾಕ್ಯೂಮ್ ಕ್ಲೀನ್ ಮಾಡುತ್ತೆ ರೋಬೋಟ್, ಮುಂದೆಗಡೆ ಪಾರ್ಟ್ ಅಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಇರುತ್ತೆ, ಅದು ಕ್ಲೀನ್ ಮಾಡುತ್ತೆ ವ್ಯಾಕ್ಯೂಮ್ ಇಂದ. ನೆಕ್ಸ್ಟ್ ವಾಟರ್ ಪಂಪ್ ಇಂದ ಸ್ಪ್ರೇ ಮಾಡುತ್ತೆ ವಾಟರ್ನ. ಓಕೆನಾ, ಸೊ ಡಸ್ಟ್ ಸ್ಪ್ರೇ ಮಾಡಿದ್ರೆ ಡಸ್ಟ್ ಸೆಟಲ್ ಆಗುತ್ತೆ ಆ ರೀಸನ್ಗೆ. ಓಕೆನಾ, ಸೊ ಇದು ಓವರ್ ಆಲ್ ಬ್ಲಾಕ್ ಡಯಾಗ್ರಾಮ್ ಮತ್ತೆ ಆರ್ಕಿಟೆಕ್ಚರ್ ನಿಮ್ಮ ಪ್ರಾಜೆಕ್ಟ್. ದಟ್ಸ್ ಇಟ್. ಥ್ಯಾಂಕ್ ಯು ಸೊ ಮಚ್.